ಹರೀಶ್ ಶ್ರೀನಿವಾಸ ಆತ್ಮೀಯ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು ಬಹಳ ವಿಶೇಷವಾದ ವಿಡಿಯೋ. ಯಾರಿಗೆ ಬೇಕಿಲ್ಲ ದುಡ್ಡು? ದುಡ್ಡು ಎಲ್ಲಾರ್ಗೂ ಬೇಕು. ದುನಿಯಾ ಇರೋದೇ ದುಡ್ಡಿನ ಮೇಲೆ. ಆ ದುಡ್ಡನ್ನ ಸಿಂಪಲ್ ಆಗಿರುವಂತ ನಮ್ಮ ಒಂದು ಈಸಿ ಅವೈಲಬಲ್ ಅಡಿಗೆ ಮನೆಯಲ್ಲಿ ದೊರಕುವಂತ ಒಂದು ವಸ್ತುವಿನಿಂದ ನಾವು ದುಡ್ಡನ್ನ ಈಸಿಯಾಗಿ ಅಟ್ರಾಕ್ಟ್ ಮಾಡ್ಬೋದು. ಅದು ಯಾವುದು ಅಂತ ಗೊತ್ತಾಗ್ಬೇಕು ಅಂದ್ರೆ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಎಸ್, ಬನ್ನಿ ವೀಕ್ಷಕರೇ. ಹರೀಶ್ ಶ್ರೀನಿವಾಸ ನಮಸ್ಕಾರಗಳು. ಯಾರು ಹೊಸದಾಗಿ ಈ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ, ನಿಮಗೆಲ್ಲರಿಗೂ ಆತ್ಮೀಯವಾದ ಪ್ರೀತಿಯ ಸ್ವಾಗತ. ನನ್ನ ಬಗ್ಗೆ ಕಿರುಪರಿಚಯ: ನಾನು ಅಸ್ಟ್ರಾಲಜರ್, ವಾಸ್ತು ಕನ್ಸಲ್ಟೆಂಟ್, ಜೊತೆಗೆ ನ್ಯೂಮರಾಲಜಿಸ್ಟ್, ಜೊತೆಗೆ ಲಾ ಆಫ್ ಅಟ್ರಾಕ್ಷನ್ ಲೈಫ್ ಕೋಚ್ ಹಾಗೂ ಕರ್ಮ ಹೀಲರ್ ಹಾಗೂ ಏಂಜಲ್ ಹೀಲರ್. ಈ ನನ್ನ ಚಾನೆಲ್ ಅಲ್ಲಿ ಅತಿ ಸುಲಭವಾಗಿ ಮನೆಯಲ್ಲೇ ಕುತ್ಕೊಂಡು ನಿಮ್ಮ ಎಲ್ಲ ಕಷ್ಟಗಳಿಗೆ ಪರಿಹಾರ ಕಂಡುಕೊಳ್ಬಹುದು. ಮಂತ್ರಗಳ ಮುಖಾಂತರ, ತಂತ್ರಗಳ ಮುಖಾಂತರ, ಯಂತ್ರಗಳ ಮುಖಾಂತರ, ಸ್ವಿಚ್ ವರ್ಡ್ ಇರ್ಬೋದು, ಅಫರ್ಮೇಷನ್ ಇರ್ಬೋದು, ಲಾ ಆಫ್ ಅಟ್ರಾಕ್ಷನ್ ಟೆಕ್ನಿಕ್ ಇರ್ಬೋದು, ಹೀಗೆ ಹಲವು ಅನೇಕ ವಿಚಾರಗಳನ್ನ ಈ ನನ್ನ ಪ್ಲಾಟ್ಫಾರ್ಮ್ ಅಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ಸೊ ಎಸ್, ನೀವೇನ್ ಮಾಡ್ಬೇಕು, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಜೊತೆಗೆ ಈ ನನ್ನ ವಿಡಿಯೋವನ್ನ ಕೇವಲ 3 ಜನಕ್ಕೆ ನಿಮ್ಮ ಪ್ರೀತಿ ಪಾತ್ರ ಆದವ್ರಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಅವರ ಕಷ್ಟಗಳಿಗೆ ಈ ನನ್ನ ಚಾನೆಲ್ ಅಲ್ಲಿ ಎಲ್ಲಾ ರೀತಿಯ ಸಮಸ್ಯೆಗೆ, ಹೆಲ್ತ್ ಇರ್ಬೋದು, ರಿಲೇಶನ್ಶಿಪ್ ಇರ್ಬೋದು, ಮನಿ ಇರ್ಬೋದು, ಜಾಬ್ ಇರ್ಬೋದು, ಬಿಸ್ನೆಸ್ ಏರಿಯಾ ಇರ್ಬೋದು, ಎಲ್ಲಾ ರೀತಿಯ ಸಮಸ್ಯೆಗೂ ನನ್ನ ಪರಿಹಾರನ ವಿಡಿಯೋ ಮೂಲಕ ತಿಳಿಸ್ತಾ ಇರ್ತೀನಿ. ಸೊ ಅವರಿಗೆ ಈ ನನ್ನ ಚಾನೆಲ್ ನೆರವು ಕೊಡುತ್ತೆ ಅಂತ ನಾನು ಭಾವಿಸಿದ್ದೀನಿ. ಸೊ ಪ್ರತಿಯೊಬ್ರು ಕೂಡ ಶೇರ್ ಮಾಡಿದವರು ನಾನು ಶೇರ್ ಮಾಡಿದ್ದೀನಿ ಅಂತ ಹೇಳೋದನ್ನ ಮರಿಬೇಡಿ. ನನ್ನ ಫೇವ್ರೆಟ್ ವ್ಯೂವರ್ಸ್ ಆಗ್ತೀರಾ ನೀವು. ಸೊ ಹಾಗಾಗಿ ನಾನು ಗೊತ್ತಾ ಇದೆ ಅಲ್ವಾ, ಡಾಕ್ಟರ್ ವೈಷ್ಣವಿ, ನಿಮ್ಮ ಮನೆ ಮಗಳು. ಸೊ ಬನ್ನಿ ಶುರು ಮಾಡೋಣ. ಹರೀಶ್ ಶ್ರೀನಿವಾಸ ನಮಸ್ಕಾರಗಳು. ಮೊದಲನೇದಾಗಿ, ಯಾವ ವಸ್ತು ಅಡಿಗೆ ಮನೆಯಲ್ಲಿ ಸಿಗೋದು ಅಂತ ಅಂದ್ರೆ, ಅಡಿಗೆಗೆ ಬಳಸುವಂತದ್ದು, ಟೀಗೆ ಬಳಸುವಂತದ್ದು ಗೊತ್ತಾಯ್ತಲ್ವಾ? ಎಸ್, ಶುಂಠಿ. ಶುಂಠಿಯ ಮೂಲಕ ನಮ್ಮ ಒಂದು ಏನು ಡಿಸೈರ್ ಅಮೌಂಟ್ ಇರ್ಬೋದು ಅಥವಾ ಒಂದು ಮನಿಯನ್ನ ಅಟ್ರಾಕ್ಟ್ ಮಾಡ್ಬೋದು ಕೇವಲ ಶುಂಠಿಯಿಂದ. ಯಾಕಪ್ಪ ಅಂದ್ರೆ ಶುಂಠಿ ಈಸ್ ಏನು ಒಂದು ಎಲಿಮೆಂಟ್ ಅಂತ ನೋಡೋದಾದ್ರೆ ಫೈರ್ ಎಲಿಮೆಂಟ್, ಹಾಗೂ ಶುಂಠಿಯ ಒಂದು ಬೇಸ್ಡ್ ಅಧಿಪತಿ ಸೂರ್ಯ. ಸೊ ಸೂರ್ಯನ ಇಯರ್ ಇದು 2026 ಕೂಡ್ಸಿದ್ರೆ 1 ಬರುತ್ತೆ. ಸೊ ಸೂರ್ಯ ಇಡೀ ವರ್ಷದ ಆಧಿಪತ್ಯವನ್ನ ತಗೊಳ್ಳೋದು. ಸೊ ಶುಂಠಿಯ ಮೂಲಕ ನಾವು ಅಟ್ರಾಕ್ಟ್ ಮಾಡೋದು. ಯಾಕೆ ಅಂದ್ರೆ ಈ ವರ್ಷ ತುಂಬಾನೇ ಪ್ಲಸ್ ಪಾಯಿಂಟ್. ಸೂರ್ಯನ ಎನರ್ಜಿ ಇರೋದ್ರಿಂದ, ಫೈರ್ ಎನರ್ಜಿ ಇರೋದ್ರಿಂದ ಶುಂಠಿಯಲ್ಲಿ, ಜೊತೆಗೆ ಶುಂಠಿ ಒಂದು ಅಧಿಪತಿ ಸೂರ್ಯ ಇರೋದ್ರಿಂದ, ಹಾಗಾಗಿ ನಾವು ಬೇಗ ಪಟ್ ಅಂತ ಮ್ಯಾನಿಫೆಸ್ಟೇಷನ್ ಮಾಡ್ಬೋದು. ಸೊ ಸ್ಪೆಷಲ್ ಆಗಿ ಈ ವರ್ಷ ಮಾಡಿ. ಯಾರ್ಯಾರು ಮುಂದಿನ ವರ್ಷ ನೋಡ್ತೀರಾ ಅಂದ್ರೆ 2027-28, ಅದಕ್ಕಿಂತ ಮುಂಚೆ ಈ ವರ್ಷ ಪೂರ್ತಿ ಯಾವಾಗ ಬೇಕಾದ್ರೂ ಮಾಡ್ಬೋದು. ಓಕೆ, ನೋ ಎನಿ ಟೈಮ್ ಇದೆಯಾ? ಖಂಡಿತ ಇಲ್ಲ. ಡೇ ಇದೆಯಾ? ಖಂಡಿತ ಶುಕ್ರವಾರ ಮಾಡ್ಬೋದು, ಮಂಗಳವಾರ ಮಾಡ್ಬೋದು, ಬಿಟ್ರೆ ಬುಧವಾರ ಮಾಡ್ಬೋದು ಅಂಡ್ ಭಾನುವಾರ. ಸೊ ಇಷ್ಟು ದಿನದಲ್ಲಿ ಯಾವಾಗ ಬೇಕಾದ್ರೂ ನೀವು ಮಾಡ್ಬೋದು. ಟೈಮಿಂಗ್ಸ್ ಎನಿ ಟೈಮ್, ಟೈಮಿಂಗ್ಸ್ ಏನೂ ಇಲ್ಲ. ಸೊ ಇದಕ್ಕೆ ಬೇಕಾಗಿರೋದು ಆಗ್ಲೇ ಹೇಳ್ದೆ, ಶುಂಠಿ. ಯಾವ ರೀತಿ ಅಂದ್ರೆ, ಶುಂಠಿಯಿಂದ ನಾವು ಮನಿಯನ್ನ ಯಾವ ರೀತಿ ಅಟ್ರಾಕ್ಟ್ ಮಾಡ್ಬೋದು ಅಂದ್ರೆ, ಕೇವಲ ಶುಂಠಿಯನ್ನ ಬಿಸಿಲಲ್ಲಿ ಇಟ್ಬಿಟ್ಟು ನೀವು ಪುಡಿಯನ್ನ ಮಾಡಿ, ಶುಂಠಿ ಪೌಡರ್ನು ಕೂಡ ಮಾಡಿ ಇಟ್ಕೊಳ್ಬಹುದು. ನಾನು ಲಾಸ್ಟ್ ಅಲ್ಲಿ ಒಂದು ಸಿಂಬಲ್ ಮೂಲಕ ಕೂಡ ದುಡ್ಡನ್ನ ಅಟ್ರಾಕ್ಟ್ ಮಾಡೋದು ಹೇಳ್ಕೊಡ್ತೀನಿ. ಸೊ ಮೊದಲನೇದಾಗಿ, ಏನು ಒಂದು ಮನಿ ಬಾಟಲ್ ಇರುತ್ತೆ, ನಮ್ಮದಾಗಿರುವಂತ ಮನಿ ಬಾಟಲ್ ಯಾರ್ಯಾರು ತಗೊಂಡಿರ್ತೀರಾ, ಆ ಬಾಟಲ್ಗೆ ಇದರಲ್ಲಿ ಅಫರ್ಮೇಷನ್ ಇದೆ, ಸ್ವಿಚ್ ವರ್ಡ್ ಇರುತ್ತೆ, ಎನರ್ಜಿ ಸರ್ಕಲ್ ಇದೆ, ಎಲ್ಲವೂ ಇದೆ. ಈ ಬಾಟಲ್ಗೆ ನೀವು ಪ್ರತಿದಿನ ಇಲ್ಲಿರುವಂತ ಸ್ವಿಚ್ ವರ್ಡ್ ನ ಹೇಳ್ತಾ ಅದೇ ಶುಂಠಿ ಪೌಡರ್ನ 3 times ಹಾಕ್ಬಿಟ್ಟು ಗಲಗಿಸಿ ನೀವು ನೀರು ಕುಡಿಯೋದ್ರಿಂದ, ಇದು ಮನಿ ಎನರ್ಜಿ ಇರುವಂತ ಬಾಟಲ್, ಅದ್ರ ಜೊತೆ ಶುಂಠಿ ಇಸ್ ದ ಪವರ್ ಆಫ್ ಫೈರ್ ಎನರ್ಜಿ, ಪಟ್ ಅಂತ ಅಟ್ರಾಕ್ಟ್ ಮಾಡುವಂತ ಕೆಪಾಸಿಟಿ ಇರೋದು. ಸೊ ಅದರಿಂದ ನೀವು ಮಾಡ್ಕೊಳ್ಬಹುದು. ಇಲ್ಲ ಮೇಡಮ್ ಅಂತ ಅನ್ನೋರು, ನೀವು ಜಸ್ಟ್ ಶುಂಠಿ ಪೌಡರ್ನ ನಿಮ್ಮ ವ್ಯಾಲೆಟ್ ಅಲ್ಲಿ ಇಟ್ಕೊಳ್ಳಿ. ಯಾರ್ಯಾರಿಗೆ ಬಾಟಲ್ ಇನ್ನೂ ತಗೊಂಡಿಲ್ಲ ತೊಂದರೆ ಇಲ್ಲ, ಬಾಟಲ್ನ ನೀವು ತಗೊಳ್ಬಹುದು. ಬಾಟಲ್ ಬೇಕಾದವರು ನಮ್ಮ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೆಳಗಡೆ ಬರ್ತಿರುವಂತ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಬುಕ್ ಮಾಡ್ಕೊಳ್ಬಹುದು.
ಸೊ ಇಲ್ಲಿ ಬರ್ದಿರುವಂತ ಏನು ಸಿಟ್ರಿನ್ ಸ್ಟೋನ್ ಕೆಳಗಡೆ ಬರ್ದಿರುವಂತ ಸ್ವಿಚ್ ವರ್ಡ್ ಮೂಲಕ 3 ಟೈಮ್ಸ್ ನೀವು ಶುಂಠಿಯ ಪೌಡರ್ನ ಹಾಕೋದ್ರಿಂದ 3 ಟೈಮ್ಸ್ ಅಷ್ಟೇ, ಮತ್ತೆ ಜಾಸ್ತಿ ಹಾಕ್ಬೇಡಿ. ಖಾರ, ಶುಂಠಿಯ ಒಂದು ಕ್ವಾಲಿಟಿ ಖಾರ ಕೊಡೋದು. ಸೊ ಹಾಗಾಗಿ ಇನ್ನು ಎರಡನೇದು, ಅದೇ ಶುಂಠಿ ಪೌಡರ್ನ ನೀವು ನಿಮ್ಮ ವ್ಯಾಲೆಟ್ಗೆ ಹಾಕ್ಕೊಳ್ಬೇಕು 3 ಟೈಮ್ಸ್. ಯಾವಾಗ ಹಾಕ್ಬೇಕು? ಇದನ್ನ ನೀವು ಶುಕ್ರವಾರ ಮಾಡಬೇಕು, ಬಿಟ್ರೆ ಭಾನುವಾರ ಮಾಡಬೇಕು. ವ್ಯಾಲೆಟ್ ಅಲ್ಲಿ ಹಾಕುವಾಗ ಇದೇ ಸ್ವಿಚ್ ವರ್ಡ್ ನಾನು ಏನೇನು ಬಾಟಲ್ ಅಲ್ಲಿ ಕೊಟ್ಟಿದ್ದೀನಿ ಈ ಸ್ವಿಚ್ ವರ್ಡ್ ನ ಹೇಳ್ತಾ ನೀವು ಹಾಕ್ಬೇಕು. ಮೂರನೇ ವೆರಿ ಮೋಸ್ಟ್ ಪವರ್ಫುಲ್, ಈ ರಿಚುವಲ್ ವೆರಿ ಮೋಸ್ಟ್ ಪವರ್ಫುಲ್, ಅಮೇಝಿಂಗ್ ಆಗಿ ರಿಸಲ್ಟ್ ಕೊಡುತ್ತೆ. ನೀವು ಶುಂಠಿಯನ್ನ, ಹಸಿ ಶುಂಠಿ, ಒಣ ಶುಂಠಿ, ಯಾವ್ದಾದ್ರು ಶುಂಠಿನ ತಗೊಂಡ್ಬಿಟ್ಟು ಅದರ ಮೇಲೆ ಗ್ರೀನ್ ಕಲರ್ ಸ್ಕೆಚ್ ಪೆನ್ ಅಲ್ಲಿ ನೀವು ಯಾವ ವ್ಯಕ್ತಿಗೆ ದುಡ್ಡು ಕೊಟ್ಟಿದ್ದೀರಾ, ಆ ವ್ಯಕ್ತಿ ದುಡ್ಡು ಕೊಡ್ದಲೆ ಮೋಸ ಮಾಡ್ತಿದ್ದಾರೆ, ಆ ವ್ಯಕ್ತಿಯ ಹೆಸರು, ಅಮೌಂಟ್ ಅನ್ನ ಬರೆದು ಬಿಟ್ಟು ಒಂದು ಜಿಪ್ಲಾಕ್ ಕವರ್ ಅಲ್ಲಿ ಇಟ್ಬಿಟ್ಟು ನೀವು ಮಲ್ಕೊಳ್ಳುವಾಗ ನಿಮ್ಮ ದಿಂಬಿನ ಕೆಳಗೆ ಇಟ್ಕೊಂಡು ಮಲಗಬೇಕು. ಮಲಗೋದಕ್ಕಿಂತ ಮುಂಚೆ ಹೋಲ್ಡ್ ಮಾಡಿಬಿಟ್ಟು ನಾನು ಇಲ್ಲೇನ್ ಕೊಟ್ಟಿದ್ದೀನಿ ಇದೇ ಸ್ವಿಚ್ ವರ್ಡ್ ನ ಹೇಳ್ತಾ ನೀವು ಆ ವ್ಯಕ್ತಿಗೆ ಎನರ್ಜಿನ ಕಳಿಸ್ಬೇಕು. ಥ್ಯಾಂಕ್ ಯು ಸೋ ಮಚ್, ನೀವು ನನಗೆ ದುಡ್ಡನ್ನ ತಂದ್ಕೊಟ್ಟಿದ್ದಕ್ಕೆ. ಈ ಸ್ವಿಚ್ ವರ್ಡ್ ನ 11 ಟೈಮ್ಸ್ ಹೇಳ್ಬಿಟ್ಟು ಥ್ಯಾಂಕ್ ಯು ಸೋ ಮಚ್, ನೀವು ನನಗೆ ದುಡ್ಡನ್ನ ಕೊಟ್ಟಿದ್ದಕ್ಕೆ, ಪ್ರಾಂಪ್ಟ್ ಆಗಿ ದುಡ್ಡನ್ನ ತಂದ್ಕೊಟ್ಟಿದ್ದಕ್ಕೆ, ಜೆನ್ಯೂನ್ ಆಗಿ ನೀವು ವಾಪಸ್ ನನಗೆ ಕೊಟ್ಟಿದ್ದಕ್ಕೆ, ನಿಮ್ ಬಗ್ಗೆ ನಾನು ನೆಗೆಟಿವ್ ಎನರ್ಜಿನ ಹಾಕಿದ್ದೆ, ದಯವಿಟ್ಟು ಕ್ಷಮಿಸಿ. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು, ಥ್ಯಾಂಕ್ ಯು ಸೋ ಮಚ್. ಐ ಗಾಟ್ ಮನಿ 1 lakh rupees ಅಥವಾ ಐ ಗಾಟ್ ಮನಿ 5 lakh rupees. ನೀವು ಎಷ್ಟು ದುಡ್ಡು ಕೊಟ್ಟಿದ್ದೀರಾ ಆ ವ್ಯಕ್ತಿಗೆ ಲಾಟ್ ಆಫ್ ಥ್ಯಾಂಕ್ ಯು ಎನರ್ಜಿನ ಕಳಿಸ್ತಾ ಈ ಸ್ವಿಚ್ ವರ್ಡ್ ನ 11 ಟೈಮ್ಸ್ ಹೇಳ್ತಾ ಆ ಶುಂಠಿಯನ್ನ ಹೋಲ್ಡ್ ಮಾಡ್ತಾ ನೀವು ಮಾಡ್ಬೇಕು. ಅದಾದ ತಕ್ಷಣ ದಿಂಬಿನ ಕೆಳಗೆ ಇಟ್ಕೊಂಡು ಮಲ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ಡೇ ಎದ್ದ ತಕ್ಷಣ ಮತ್ತೆ ಇದೇ ಫಾಲೋ ಮಾಡ್ಬೇಕು. ಇದನ್ನ ಎಷ್ಟು ದಿನ ಮಾಡ್ಬೇಕು ಮೇಡಮ್? 21 ಡೇಸ್ ಮಾಡ್ಬೇಕು. 21 ಡೇಸ್ ಒಳಗೆ ಕೆಲಸ ಆಯ್ತು, 3 ದಿನದಲ್ಲೇ ಆಗತ್ತೆ, 1 ವಾರ ತಗೊಳುತ್ತೆ. ಡಿಪೆಂಡ್ಸ್ ಅಪಾನ್ ಯುವರ್ ಎನರ್ಜಿ. ಎಷ್ಟು ಗ್ರಾಟಿಟ್ಯೂಡ್ ಅಲ್ಲಿ ಎಷ್ಟು ಸ್ವಿಚ್ ವರ್ಡ್ ನ ಚಾಂಟ್ ಮಾಡ್ತೀರಾ 11 ಟೈಮ್ಸ್, 21 ಟೈಮ್ಸ್. ಇನ್ನೂ ಬೇಗ ಆಗ್ಬೇಕು 108 ಟೈಮ್ಸ್. ನೀವು ಫ್ರೀ ಇದ್ದಾಗೆಲ್ಲ ಇದನ್ನ ಮಾಡ್ಬೋದು. ನಾನು ಬರೇ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಬೆಳಗ್ಗೆ ಎದ್ದ ತಕ್ಷಣ ಅಂತ ಹೇಳಿದೀನಿ. ಅದಲ್ದಲ್ಲೇ ಮನೇಲೇ ಇರ್ತೀರಾ, ಹೌಸ್ ವೈಫು, ಮಾಡ್ಬೇಕು, ಖಂಡಿತ ಮಾಡ್ಬೋದು. ನಿಮ್ಮ ಪಾರ್ಟ್ನರ್ ಬೇರೆಯವ್ರಿಗೆ ದುಡ್ಡು ಕೊಟ್ಟು ಮೋಸ ಹೋಗಿದ್ರು ಕೂಡ ನೀವು ಕೂಡ ಮಾಡ್ಬೋದು. ಓಕೆ, ಮನೇಲಿ ಯಾರೇ ಅಪ್ಪ ಅಮ್ಮ ದುಡ್ಡು ಕೊಟ್ಟು ಮೋಸ ಹೋಗಿರ್ತಾರೆ, ಮಕ್ಕಳು ಮಾಡ್ಬೋದಾ? ಖಂಡಿತ ಮಾಡ್ಬೋದು, ತೊಂದರೆ ಇಲ್ಲ. ಸೊ 21 ದಿನದೊಳಗೆ ಕೆಲಸ ಆದ್ರೆ ಆ ಶುಂಠಿನ ತಗೊಂಡೋಗಿ ಯಾವ್ದಾದ್ರು ಮನೆಯಿಂದ ಹೊರಗಡೆ ಹೋಗಿ ಯಾವ್ದಾದ್ರು ಗಿಡದ ಕೆಳಗೆ ಅಥವಾ ಮಣ್ಣಲ್ಲಿ ಅಗದ್ ಬಿಟ್ಟು ಹಾಕ್ಬಿಟ್ಟು ಬರ್ಬೇಕು. ಇನ್ನು 4ನೇ ರಿಚುವಲ್ ನನ್ನ ಫೇವ್ರೆಟ್ ರಿಚುವಲ್. ಇದು ಏನು ಅಂದ್ರೆ ಮನೆಯಲ್ಲಿ ಶುಂಠಿ ಏನಿದೆ ಅದನ್ನ ಬೆಳಿಬೇಕು. ಶುಂಠಿ ಬೆಳೆದಷ್ಟು ನಮಗೆ ದುಡ್ಡು ಬರುತ್ತೆ. ಏನು ಬೇಡ, ಜಸ್ಟ್ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇರುವಂತ ಸಿಂಬಲ್ ಏನಿದೆ ಟ್ರಯಾಂಗಲ್, ಓಕೆ, ಆ ಸಿಂಬಲ್ ನ ಬರ್ತು ಬಿಟ್ಟು ಎಲ್ಲಿ ಬರಿಬೇಕು ಅಂದ್ರೆ ಇದನ್ನ ಮಣ್ಣಲ್ಲಿ ಬರಿಬೇಕು. ಇಲ್ಲ ಮೇಡಮ್ ನಾವು ಫ್ಲಾಟ್ ಅಲ್ಲಿ ಇದೀವಿ, ಮಣ್ಣಿಲ್ಲ ಅನ್ನೋರು ಮನೆಯ ಪಾರ್ಟ್ ಅಲ್ಲಿ ಬರೀರಿ. ಖಾಲಿ ಪಾರ್ಟ್ ನ ತಗೊಳ್ಳಿ, ಅದರ ಮೇಲೆ ಈ ಫಿಂಗರ್ ಅಲ್ಲಿ, ನಿಮ್ಮ ರಿಂಗ್ ಫಿಂಗರ್ ಅಲ್ಲಿ ಜಸ್ಟ್ ಟ್ರಯಾಂಗಲ್ ಶೇಪ್ ಅಲ್ಲಿ ನೀವು ಬರೆದು ಬಿಟ್ಟು ಮಧ್ಯದಲ್ಲಿ ₹1 ಕಾಯಿನ್, ಓಕೆ, ₹1 ಕಾಯಿನ್ ನ ಇಟ್ಬಿಟ್ಟು ಒಂದು ಶುಂಠಿಯ ಒಂದು ತುಂಡನ್ನ ನೀವು ಅಲ್ಲಿ ಹಾಕ್ಬಿಟ್ಟು ಮಣ್ಣನ್ನ ಮುಚ್ಚಿ ಪ್ರತಿದಿನ ನೀರು ಹಾಕ್ತಾ ಬರಬೇಕು. ಸಿಂಪಲ್. ಥ್ಯಾಂಕ್ ಯು ಸೋ ಮಚ್. ಏನು ನಾನು ಇಲ್ಲಿ ಸಿಂಬಲ್ ಬರ್ತಿರೋದ್ರಿಂದ ನನಗೆ ದುಡ್ಡು ಬರ್ತಾ ಇದೆ. ಆ ಮಧ್ಯ ಭಾಗದಲ್ಲಿ ಕಾಯಿನ್ ಇಡೋಕ್ಕಿಂತ ಮುಂಚೆ ತಿಂಗಳಿಗೆ ನಂಗೆ ಇಷ್ಟು ಅಮೌಂಟ್ ಅಟ್ರಾಕ್ಟ್ ಆಗಬೇಕು ಅಥವಾ ನಾನು ಇಷ್ಟು ಬಿಸ್ನೆಸ್ ಅಲ್ಲಿ ಸಕ್ಸಸ್ ಸಿಗ್ಬೇಕು ಅಂತ ನೀವು ಮಧ್ಯದಲ್ಲಿ ಅಮೌಂಟ್ ನ 1 ಲಕ್ಷ 2 ಲಕ್ಷ ನಿಮ್ಮ ಹೆಸರು ಎಲ್ಲ ಬರಿಬಹುದು. ಇಲ್ಲ ಆಗಲ್ಲ, ಬರೀ ಅಮೌಂಟ್ ನ ಬರಿ. ಸ್ಟಾರ್ ಬರೀತೀರಾ ಟ್ರಯಾಂಗಲ್ ಅಲ್ಲಿ, ಮಧ್ಯದಲ್ಲಿ ₹1 ಕಾಯಿನ್ ಇಡೋಕ್ಕಿಂತ ಮುಂಚೆ ನಿಮ್ಮ ಹೆಸರು, ಗೊತ್ತಿರೋರು ಡೇಟ್ ಆಫ್ ಬರ್ತ್, ಗೊತ್ತಿಲ್ದವ್ರು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನಿಮ್ಮ ಹೆಸರು ಏನಿರುತ್ತೆ ಮೇಡಮ್ 2 ಹೆಸರು ಇದೆ ಯಾವ್ದು ಬರೀಲಿ ಅಂತ ತುಂಬಾ ಜನ ಕಮೆಂಟ್ಸ್ ಮಾಡ್ತೀರಾ. ಒಂದು ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ, ತೊಂದರೆ ಇಲ್ಲ. ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಯಾವ್ದಿದೆ ಅದನ್ನ ತಗೊಳ್ಳಿ. ಮನೆಯಲ್ಲಿ ಕರೆಯುವಂತ ಪೆಟ್ ನೇಮ್ಸ್ ಗಳು ಬೇಡ. ನಿಮ್ಮ ಒಂದು ರಿಜಿಸ್ಟರ್ಡ್ ನೇಮ್ ಏನಿದೆ ಬ್ಯಾಂಕ್ ಅಲ್ಲಿ, ಆಧಾರ್ ಕಾರ್ಡ್ ಅಲ್ಲಿ, ಬ್ಯಾಂಕಿಗೆ ಯಾವ ನೇಮ್ ಕೊಟ್ಟಿದ್ದೀರಾ ಸೊ ಅದನ್ನ ಬರೀರಿ. ಡೇಟ್ ಆಫ್ ಬರ್ತ್ ಗೊತ್ತಿರೋರು ಡೇಟ್ ಆಫ್ ಬರ್ತ್ ಬರೀರಿ. ಅಂಡ್ ಏನು 1 ಮಂತಿಗೆ ಇಷ್ಟು ಬರ್ಬೇಕು ಬರೀರಿ. ಇಲ್ಲ ಮೇಡಮ್ ನಾನು ಹೌಸ್ ವೈಫು, ನನ್ ಗಂಡಂಗ್ ಬಂದ್ರೆ ಸಾಕು ಅಥವಾ ನನ್ನ ಮಕ್ಳಿಗೆ ಬಂದ್ರೆ ಸಾಕು ಅಥವಾ ನನ್ನ ತಂದೆ ತಾಯಿಗೆ ಬಂದ್ರೆ ಸಾಕು ಅನ್ನೋರು ಅಲ್ಲಿ ನಿಮ್ ತಂದೆದ ಅಥವಾ ತಾಯಿದ ಯಾರಿಗೆ ದುಡ್ಡು ಬರ್ಬೇಕು ಆ ವ್ಯಕ್ತಿ ಹೆಸರು, ಅವರ ಡೇಟ್ ಆಫ್ ಬರ್ತ್,
ತಿಂಗಳಿಗೆ ಇಷ್ಟು ಬರ್ಬೇಕು, 1 lakh 2 lakh 3 lakh ಬರೀರಿ. ಬರ್ದ್ಬಿಟ್ಟು ₹1 ಕಾಯಿನ್ನ ಮನೆ ದೇವ್ರನ್ನ ನೆನ್ಸ್ಕೊಂಡು ಇಟ್ಟು, ನಾನೇನ್ ಹೇಳ್ದೆ ಶುಂಠಿದು ಒಂದು ತುಂಡು ಇಟ್ಬಿಟ್ಟು ಪ್ರತಿದಿನ ನೀರ್ ಹಾಕ್ತಾ ಬನ್ನಿ. ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಹಾಕುವಾಗ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ನಂಗೆ ತಿಂಗಳಿಗೆ ಇಷ್ಟು ದುಡ್ಡು ಬಂತು, ಅಥವಾ ನಮ್ಮ ಅಪ್ಪ ಅಮ್ಮಂಗೆ ತಿಂಗಳಿಗೆ ಇಷ್ಟು ದುಡ್ಡು ಬರ್ತಾ ಇದೆ, ಅಥವಾ ನನ್ನ ಹಸ್ಬೆಂಡ್ಗೆ ತಿಂಗಳಿಗೆ ಇಷ್ಟು ಅರ್ನ್ ಮಾಡ್ತಾ ಇದ್ದಾರೆ. ಓಕೆ, ನಿಮಗೆ ಏನ್ ಆಗ್ಬೇಕು, ಅಥವಾ ನನ್ನ ಮಗನಿಗೆ ಜಾಬ್ ಸಿಕ್ತು, ಅವ್ನ್ ಜಾಬ್ ಮೂಲಕನೇ ತಾನೇ ಸ್ಯಾಲ್ರಿ ಬರೋದು. ಎಷ್ಟೋ ಜನಕ್ಕೆ ಜಾಬ್ ಇಲ್ಲ, ದುಡ್ಡಿಲ್ಲ. ಸೊ ಜಾಬ್ ಸಿಕ್ತು, ಆ ಜಾಬ್ ಅಲ್ಲಿ ಒಳ್ಳೆ ಪೋಸ್ಟ್ ಸಿಕ್ತು, ತಿಂಗಳಿಗೆ 60,000 ಪ್ಯಾಕೇಜ್ ಕೊಡ್ತಿದ್ದಾರೆ, 40,000 ಬರ್ತಿದೆ. ನಿಮಗೆ ಏನ್ ಬೇಕು ಡಿಸೈಡ್ ಎಕ್ಸಾಕ್ಟ್ ಆಗಿ ಬರ್ದು ಆಲ್ರೆಡಿ ಆಗಿದೆ ಅನ್ಬಿಟ್ಟು ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳ್ತಾ, ಆ ಗಿಡದ ಮುಂದೆ ನೀವೇನು ಪಾರ್ಟ್ ಇಟ್ಟಿರ್ತೀರಾ ಆ ಪಾರ್ಟ್ ಮುಂದೆ ದಿನ 5 to 10 minutes ಸ್ಪೆಂಡ್ ಮಾಡಿ ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳಿ ಲಾಟ್ ಆಫ್ ಗ್ರಾಟಿಟ್ಯೂಡ್ ಎನರ್ಜಿನ ಆ ಗಿಡಕ್ಕೆ ಕಳಿಸ್ತಾ ಹೋಗಿ. ವಿಲ್ ಗೆಟ್ ದ ಮಿರಾಕಲಸ್ ರಿಸಲ್ಟ್. ಅಂಡ್ ನಂಬರ್ 4 ರಿಚುವಲ್. ಈ ಒಂದು ರಿಚುವಲ್ ಇದು ಕೂಡ ವೆರಿ ಮೋಸ್ಟ್ ಪವರ್ಫುಲ್. 520 ಏಂಜಲ್ ನಂಬರು. ಈ 520 ಏಂಜಲ್ ನಂಬರ್ನ ಪ್ರತಿದಿನ ಗ್ರೀನ್ ಕಲರ್ ಪೆನ್ ಅಲ್ಲಿ ಬರಿಬೇಕು. ಬರ್ದಾದ ನಂತರ ನಾನೇನ್ ಹೇಳ್ದೆ, ಶುಂಠಿ ಪೌಡರ್ನ ತಗೊಂಡು ಜಸ್ಟ್ ಅದರ ಮೇಲ್ಭಾಗಕ್ಕೆ 3 times ಉಜ್ಕೊಳ್ಳಿ. ಓಕೆ, ಇಲ್ಲ ಮೇಡಮ್ ಕೈಯಲ್ಲಿ ಬರ್ಕೊಂಡ್ರೆ ನೋಡ್ತಾರೆ, ಒಂದು ವೈಟ್ ಪೇಪರ್ನ ತಗೊಳ್ಳಿ, ಬಿಳಿ ಹಾಳೆ ತಗೊಳ್ಳಿ, ಅದ್ರ ಮೇಲೆ 520 ಅಂತ ಬಿಗ್ ಲೆಟರ್ ಅಲ್ಲಿ ಬರ್ದ್ಬಿಟ್ಟು ಅದರ 520 ಮೇಲೆ ಶುಂಠಿ ಪೌಡರ್ನ ಹಾಕ್ಬಿಟ್ಟು ಮಡ್ಚಿ ನಿಮ್ಮ ವ್ಯಾಲೆಟ್ ಅಲ್ಲೋ ನೀವು ತಗೊಂಡು ಹೋಗುವಂತ ಪರ್ಸ್ ಅಲ್ಲೋ ಇಟ್ಕೊಳ್ಳಿ. ಕೈಯಲ್ಲಿ ಬರ್ಕೊಳ್ಳೋರು ಖಂಡಿತ ಕೈಯಲ್ಲಿ ಬರ್ಕೊಳ್ಳಿ. ವಿಲ್ ಬಿಗ್ ಮಿರಾಕಲಸ್ ರಿಸಲ್ಟ್ ಬರುತ್ತೆ. ಮನಿ ಅನ್ನೋದು ಇಷ್ಟೇ ಬರ್ಬೇಕು ಅಷ್ಟೇ ಬರ್ಬೇಕು ಅನ್ಕೋಬೇಡಿ. ಹೈಯೆಸ್ಟ್ ಗುಡ್ ಅಲ್ಲಿ ಯೂನಿವರ್ಸ್ಗೆ ಬಿಟ್ಬಿಡಿ. ಯೂನಿವರ್ಸ್ ಎಷ್ಟಾದ್ರೂ ಕೊಡುತ್ತೆ. ನಿಮ್ಮ ಪ್ರಾಬ್ಲಮ್ ಏನು, ನಿಮ್ಮ ಪರಿಸ್ಥಿತಿ ಏನು, ಅಥವಾ ನಿಮ್ದೇನ್ ಸಿಚುವೇಶನ್ ಇದೆ ಅನ್ನೋದು ಯೂನಿವರ್ಸ್ ಗೊತ್ತಿದೆ. ಸೊ ಯೂನಿವರ್ಸ್ ನಿನ್ ಇಚ್ಛೆ ಎಷ್ಟಾದ್ರೂ ಕೊಡು ಅಂತ ಹೇಳಿ ಬರ್ಕೊಳ್ಳಿ, ಬಿಟ್ಬಿಡಿ. ವಿಲ್ ಗಿವ್ ಮಿರಾಕಲಸ್ ರಿಸಲ್ಟ್. ಓಕೆ, ಸೊ ಎಸ್, ಈ ಎಲ್ಲ ರಿಚುವಲ್ಲು ಟ್ರೈಡ್ ಅಂಡ್ ಟೆಸ್ಟೆಡ್. ನಾನು ಯಾವ್ದಾದ್ರು ನನ್ನ ಚಾನೆಲ್ ಅಲ್ಲಿ ಹೇಳಿದೀನಿ. ಯಾಕೆ ಸಕ್ಸಸ್ ಸ್ಟೋರೀಸ್ ಪ್ರತಿಯೊಬ್ರು ಮೇಡಮ್ ಇದ್ ಮಾಡಿದೆ ಮೇಡಮ್ 1 hour ಅಲ್ಲಿ ರಿಸಲ್ಟ್ ಬಂತು. ನಾನು ಪ್ರತಿಯೊಂದು ವಿಡಿಯೋ ಕೆಳಗಡೆ ಪಿನ್ ಮೆಸೇಜ್ ಅಂತ ಇರುತ್ತೆ, ಪಿನ್ ಮಾಡಿರ್ತೀನಿ. ಯಾರೇ ಸಕ್ಸಸ್ ಸ್ಟೋರಿ ಶೇರ್ ಮಾಡಿದ್ರು ರೀಸೆಂಟ್ ಪಿನ್ ಮಾಡಿರ್ತೀನಿ. ಸೊ ನೋಡ್ಕೊಂಡ್ ಬನ್ನಿ. ಯಾರ್ಯಾರಿಗೆ ಒಂದು ಕನ್ಫ್ಯೂಷನ್ ಇರ್ತೀರಾ, ಆಗ್ಬಿಡುತ್ತಾ ಅನ್ನೋ ಡೌಟ್ ಅಲ್ಲಿ ದಯವಿಟ್ಟು ಮಾಡ್ಬೇಡಿ. ಯಾಕೆಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್, ನಮ್ಮ ಇನ್ನರ್ ಸೈಡ್ ಕೆಲ್ಸನೇ ಹಾಗೆ. ನೀವು ಡೌಟ್ ಇಟ್ಕೊಂಡ್ ಮಾಡಿದ್ರೆ ಡೌಟನ್ನೇ ಮ್ಯಾನಿಫೆಸ್ಟೇಷನ್ ಮಾಡುತ್ತೆ. ಆಗಲ್ಲ ಅನ್ಕೊಂಡೇ ಮಾಡ್ತಿದ್ದಾರೆ, ಆಗ್ದಲ್ಲೇ ಇರೋ ತರನೇನು ಮಾಡ್ತೀನಿ ಅಂತ ಮಾಡುತ್ತೆ. ಸೊ ಡೌಟ್ ಇಟ್ಕೊಂಡ್ ಮಾಡ್ಬೇಡಿ. ಮನೆ ದೇವ್ರನ್ನ ನಂಬಿ, ನಿಮ್ಮ ಫೇವರೆಟ್ ಗಾಡ್ ನ ನಂಬಿ. ನನ್ನ ನಂಬಲಿಲ್ಲ ಅಂದ್ರೂ ಪರವಾಗಿಲ್ಲ, ಈ ರೆಮಿಡಿ ಮೇಲೆ ನಂಬಿಕೆ ಇಲ್ಲ ಅಂದ್ರೂ ಪರವಾಗಿಲ್ಲ. ಎಲ್ಲವೂ ಕೂಡ ಭಗವಂತನ ಎನರ್ಜಿ ಇರೋದು. 5 ಎಲಿಮೆಂಟ್ ಇರ್ಬೋದು, ಶುಂಠಿ ಇರ್ಬೋದು, ಪ್ರತಿಯೊಂದು ನಂಬರ್ಸ್ ಇರ್ಬೋದು, ಏಂಜಲ್ಸ್ ನಂಬರ್ಸ್ ಇರ್ಬೋದು, ಎಲ್ಲವೂ ಡಿವೈನ್ಗೆ ಕನೆಕ್ಟ್ ಆಗಿರೋದು. ಆ ಡಿವೈನ್ ಪವರ್ನ ನಂಬಿ ಮಾಡಿ ಸಾಕು. ಯು ವಿಲ್ ಗೆಟ್ ದ ಮಿರಾಕಲಸ್ ರಿಸಲ್ಟ್. ಅಂಡ್ ಮಾಡಿದವರು ಕಮೆಂಟ್ಸ್ ಹಾಕೋದನ್ನ ಮರಿಬೇಡಿ. ಮಿನಿಮಮ್ 21 days ವೇಟ್ ಮಾಡಿ. ಪ್ರತಿಯೊಂದು ರಿಚುವಲ್ ಮಾಡಿದವರು ವಿಲ್ ಗೆಟ್ ದ ಮಿರಾಕಲಸ್ ರಿಸಲ್ಟ್. ಎಸ್, ಅಂಡ್ ಒನ್ ಮೋರ್ ಥಿಂಗ್ ಈಸ್ ವೆರಿ ಬ್ಯೂಟಿಫುಲ್, ಅಮೇಝಿಂಗ್ ಅಂಡ್ ಮೋಸ್ಟ್ ಡಿಮ್ಯಾಂಡಬಲ್ ಕರ್ಮ ಹೀಲಿಂಗ್ ಕ್ಲಾಸ್ ಬರ್ತಾ ಇದೆ ಈ ಸಾರಿ. ಅಂಡ್ ಮೇನ್ ಆಗಿ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ಸಿಗ್ಬೇಕು ಅಂತ ಬಹಳ ಅತಿ ಕಡಿಮೆ ದರದಲ್ಲಿ ಇರುವಂತ ಒಂದು ಅದ್ಭುತವಾದ ಕ್ಲಾಸ್ ಇದು. ಬಿಗ್ ಮ್ಯಾನಿಫೆಸ್ಟೇಷನ್ ಮಾಡಿಸುತ್ತೆ, ಹೀಲಿಂಗ್ ಇರುತ್ತೆ. ಸೊ ಸಪರೇಟ್ ಆಗಿ 3 ಏನು, ಮನಿ ಅಬೆಂಡೆನ್ಸ್ ಅನ್ಲಾಕ್ ಇರ್ಬೋದು, ಹೀಲಿಂಗ್ ಇರ್ಬೋದು, ಜೊತೆಗೆ ಚಕ್ರಾಸ್ ಹೀಲಿಂಗ್ ಇರ್ಬೋದು. ಎಲ್ಲವೂ ಕೂಡ 3 ರೀತಿಯಾಗಿ ನಿಮಗೆ ಕೋರ್ಸಸ್ ವೈಸ್ ಸಿಗ್ತಾ ಇದೆ. ಪ್ರತಿಯೊಂದು ಕೋರ್ಸು ಬಂದು 21 days ಇರುತ್ತೆ. ಮಂಡೇ ಟು ಏನು ಫ್ರೈಡೇ ತನಕ ಇರುತ್ತೆ. ಸ್ಯಾಟರ್ಡೆ ಸಂಡೇ ರಜೆ ಇರುತ್ತೆ. ಸೊ 21 days ಯಾರ್ಯಾರು ಕರ್ಮ ಹೀಲಿಂಗಿಗೆ ಜಾಯಿನ್ ಆಗಿಲ್ಲ, ಮಿಸ್ ಮಾಡ್ಕೊಂಡ್ವಿ, ನಾವು ಮಿರಾಕಲ್ ರಿಸಲ್ಟ್ ನ ನೋಡ್ಬೇಕು, ಅಪ್ಪ ಅಮ್ಮನ್ನ ಹೀಲ್ ಮಾಡ್ಬೇಕು, ಆನ್ಸಿಸ್ಟರ್ಸ್ ನ ಹೀಲ್ ಮಾಡ್ಬೇಕು, ನನ್ನ ಮಕ್ಕಳನ್ನ ನಾನು ಹೀಲ್ ಮಾಡ್ಬೇಕು, ನನ್ನ ಪಾರ್ಟ್ನರ್ನ ನಾನು ಸರಿದಾರಿಗೆ ಕರ್ಕೊಂಡ್ ಬರ್ಬೇಕು, ಬ್ಯಾಡ್ ಅಡಿಕ್ಷನ್ ಅಲ್ಲಿ ಇದಾರೆ ಆ ಸೋಲ್ನ ಸರಿದಾರಿಗೆ ಕರ್ಕೊಂಡ್ ಬರ್ಬೇಕು ಅಂತ ಯಾರ್ಯಾರು ಈ ಒಂದು ಕರ್ಮ ಹೀಲಿಂಗ್ ಕ್ಲಾಸಿಗೆ ಜಾಯ್ನ್ ಆಗ್ಬೇಕು ಅಂತ ಇದ್ದೀರಾ, ಖಂಡಿತ ಎಲ್ಲರಿಗೂ ಸಿಗ್ಲಿ. ಎಲ್ಲಾರು ಕರ್ಮವನ್ನ ಕ್ಲೀನ್ ಮಾಡ್ಕೊಂಡ್ರೆ ಸಾಕು, ಮಿರಾಕಲಸ್ ರಿಸಲ್ಟ್ ಸಿಗತ್ತೆ. ನಾ ಹೇಳಿದ್ನಲ್ಲ, ಇಟ್ ವಿಲ್ ಗಿವ್ ಮಿರಾಕಲಸ್ ರಿಸಲ್ಟ್. ಕರ್ಮ ಹೀಲಿಂಗ್ ಇಂದ ಅಂತೂ ಈ ಸಾರಿ ಅಂತೂ ತುಂಬಾ 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 ಅಪ್ಡೇಟ್ ವರ್ಷನ್ಸ್ ಇದೆ. ಇವತ್ತೇನ್ ನಾನು ರಿಚುವಲ್ ಶುಂಠಿದಿರ್ಬೋದು, ವಾಟ್ ಎವರ್, ಸಿನಮನ್ ಪೌಡರ್ದು ಮಾಡಿಸ್ತೀನಿ. ಅಂಡ್ ಸಾಕಷ್ಟು ಒಂದೇ ಒಂದು ರೆಮಿಡಿ ಏನು ವುಡನ್ ಬಾಕ್ಸ್ ಮಾಡಿಸಿದಕ್ಕೆ ವಿತಿನ್ ಎ ಡೇ 15 lakh rupees ಅವ್ರಿಗೆ ಬಂದಿದೆ. ವಿತಿನ್ ಎ ಡೇ 2 lakh rupees ಬಂದಿದೆ. 1 hour ಒಳಗೆ 30 minutes ಅಲ್ಲಿ 75,000 ಬಂದಿದೆ.
ಬಿಗ್ ಮಿರಾಕಲ್ ಗೋಲ್ಡ್ ಅಟ್ರಾಕ್ಟ್ ಮಾಡಿದ್ದಾರೆ. ವಿಲ್ ಗೆಟ್ ಮಿರಾಕಲಸ್ ರಿಸಲ್ಟ್. ಸೊ ಮಿಸ್ ಮಾಡ್ಕೊಳ್ಬೇಡಿ, ಪ್ರತಿಯೊಬ್ರು ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಇನ್ನೊಂದು ವೀಕಲ್ಲಿ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಇದು ಲಾಸ್ಟ್ ಟೈಮ್ ತರ ಅಲ್ಲ, ಓನ್ಲಿ ಇಷ್ಟು ಲಿಮಿಟ್ ಡೇಟ್ ಅಂತ, ಅಷ್ಟರೊಳಗೆ ಜಾಯಿನ್ ಆಗೋರ್ಗೆ, ಲಾಸ್ಟ್ ಮೂಮೆಂಟ್ ಅಲ್ಲಿ ಜಾಯಿನ್ ಆಗೋರ್ಗೆ ಖಂಡಿತ ಸೀಟ್ ಅವೈಲಬಲ್ ಇರೋದಿಲ್ಲ. ಸೊ ಬೇಗ ಬೇಗ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಕೇವಲ ಅತಿ ಕಡಿಮೆ ದರದಲ್ಲಿ ನಾನು ಇಟ್ಟಿರೋದು. ಫಾರ್ ದ ಫಸ್ಟ್ ಟೈಮು ಏನು ಒಂದು ನಮ್ಮ ಒಂದು ಚಾರ್ಜಸ್ ಇತ್ತು. ಸೊ ಎಲ್ಲರಿಗೂ ಸಿಗ್ಬೇಕು, ಎಲ್ಲರೂ ಈಸಿ ವೇ ಅಲ್ಲಿ ಪಡ್ಕೊಳ್ಬೇಕು, ಎಲ್ಲರೂ ಮನೇಲೆ ಕುತ್ಕೊಂಡು. ಇದು ಆನ್ಲೈನ್ ಕ್ಲಾಸ್, ನೋ ಆಫ್ಲೈನ್. ಎಲ್ಲೂ ನೀವು ಬರೋದ್ ಬೇಡ, ಎಲ್ಲೂ ಹೇಗೆ ಏನು ಎತ್ತ ಗೊತ್ತಾಗ್ತಾ ಇಲ್ಲ, ಜಾಗ ಅನ್ನೋದು ಬೇಡ, ಒಬ್ಬೊಬ್ರೆ ಇರ್ತೀವಿ ಮೇಡಮ್ ಬರಕ್ಕಾಗಲ್ಲ ಅನ್ನೋದು ಬೇಡ. ಸೊ ಆನ್ಲೈನ್ ಅಲ್ಲಿ ಝೂಮ್ ಅಲ್ಲಿ ಇರುತ್ತೆ, ಜಸ್ಟ್ ಝೂಮ್ ಆಪ್ ಅನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ಸಾಕು. ಗೆಟ್ ಮಿರಾಕಲಸ್ ರಿಸಲ್ಟ್. ಅಂಡ್ ಈ ಸರಿ ಮಾತ್ರ ತುಂಬಾ ಡೆಪ್ತ್ ಕರ್ಕೊಂಡು ಹೋಗ್ತೀನಿ, ತುಂಬಾ ಮಿರಾಕಲಸ್ ರಿಸಲ್ಟ್ ಸಿಗುತ್ತೆ. ಈ ಅನ್ನೋದೊಂದು ಟ್ಯಾಂಕ್ ತರ, ಅಲ್ಲಿ ನಾವು ಕ್ಲೀನ್ ಮಾಡ್ಕೊಂಡ್ರೆ ಸಾಕು, ಎಲ್ಲವೂ ಕ್ಲೀನ್ ಆಗತ್ತೆ. ಎಲ್ಲ DNA ಅಲ್ಲಿರೋ ಡಾಟಾನು ಕ್ಲೀನ್ ಆಗತ್ತೆ, ಆನ್ಸಿಸ್ಟರ್ಸ್ ಲಿಮಿಟಿಂಗ್ ಬಿಲೀಫ್ ಕ್ಲೀನ್ ಆಗತ್ತೆ, ನಿಮ್ಮ ಟೆನ್ಷನ್ಸ್ ವರಿ ಎಮೋಷನ್ಸ್ ಕ್ಲೀನ್ ಆಗತ್ತೆ. ಮೇನ್ ಆಗಿ BP ಇದೆ, ಶುಗರ್ ಇದೆ, ಥೈರಾಯ್ಡ್ ಇದೆ, ಕ್ಯಾನ್ಸರ್ ಇದೆ, ಲಿವರ್ ಪ್ರಾಬ್ಲಮ್ ಇದೆ, ಕಿಡ್ನಿ ಪ್ರಾಬ್ಲಮ್ ಇದೆ, ಅಥವಾ ವೇರಿಯೇಷನ್ಸ್ ಆಗ್ತಾ ಇದೆ ಎಮೋಷನ್ಸ್, ಅಥವಾ ಇಂಬ್ಯಾಲೆನ್ಸ್ ಆಗ್ತಾ ಇದೆ, PCOD ಇದೆ, ಪೀರಿಯಡ್ಸ್ ಪ್ರಾಬ್ಲಮ್ ಇದೆ, ಖಂಡಿತ ಎಲ್ಲದಕ್ಕೂ ಕಾರಣ ಆ ಊಂಬನ್ ಕ್ಲೀನ್ ಮಾಡ್ಕೊಂಡ್ರೆ ಸಾಕು. ಇವನ್ ಕನ್ಸೀವ್ ಪ್ರಾಬ್ಲಮ್ ಅಲ್ಲಿ ಇರೋರು, ಮೇಲೆ ಅಬೋರ್ಷನ್ ಆಗ್ತಾ ಇದೆ, ಎಷ್ಟೋ ವರ್ಷದಿಂದ ಮಕ್ಳಿಗೆ ಟ್ರೈ ಮಾಡ್ತಾ ಇದೀವಿ, ಆಗ್ತಾ ಇಲ್ಲ, ಬಟ್ ನಮ್ದೇ ಓನ್ ಮಗು ಬೇಕು ಅಂತ ಕಾಯ್ತಾ ಇರೋರು, ಖಂಡಿತವಾಗಿ ಹೆಲ್ತ್ ಮನಿ ರಿಲೇಟೆಡ್ ಇರೋರು ಅನ್ಲಾಕ್ ಅಬಂಡೆನ್ಸ್ ಹೋಗಿ. ಯಾಕೆಂದ್ರೆ ಬಿಸ್ನೆಸ್ ಇರ್ಬೋದು, ಮನಿ ಇರ್ಬೋದು, ಮನಿಯನ್ನ ಅಟ್ರಾಕ್ಟ್ ಮಾಡೋದು ಇವತ್ತೇನ್ ನಾನು ಹೇಳ್ದೆ, ಈ ತರ ರಿಚುವಲ್ ಸಾಕಷ್ಟು ಕೊಡ್ತೀನಿ, ರೆಮಿಡೀಸ್ ಕೊಡ್ತೀನಿ, ತುಂಬಾ ಮಿರಾಕಲಸ್ ರಿಸಲ್ಟ್ ಸಿಗುತ್ತೆ. ಅಂಡ್ ಎಲ್ಲವೂ ಕಂಬೈಂಡ್ ಆಗಿರೋದು ನಿಮ್ಗೆ, ಎಲ್ಲವೂ ರೆಮಿಡೀಸ್ ಇದಾವೆ, ಅದರಲ್ಲಿ ರಿಚುವಲ್ಸ್ ಇದಾವೆ. ವಿಲ್ ಗೆಟ್ ಮಿರಾಕಲಸ್ ರಿಸಲ್ಟ್. ಸ್ಪಿರಿಚುವಲ್ ಹೌದು, ಲಾ ಆಫ್ ಅಟ್ರಾಕ್ಷನ್ ಹೌದು, ಎಲ್ಲವೂ ಒಂದೇ ಕಡೆ ಸಿಗ್ತಾ ಇರುವಂತದ್ದು. ಡಾಕ್ಟರ್ ವೈಷ್ಣವಿ ಡೈಮಂಡ್ ಅಸ್ಟ್ರೋ ಕಡೆಯಿಂದ ನಿಮಗೆ ಕರ್ಮ ಹೀಲಿಂಗ್ ಕ್ಲಾಸ್ ಅತಿ ಕಡಿಮೆ ದರದಲ್ಲಿ ಇದೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮಗೆ ಡೀಟೇಲ್ಸ್ ಹಾಕಿರ್ತೀವಿ. ಇನ್ನೂ ಡೀಟೇಲ್ ಬೇಕು ಅಂದ್ರೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ವಾಟ್ಸಪ್ ಮಾಡಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬಹುದು. ಲಾಸ್ಟ್ ಮೂಮೆಂಟ್ ಅಲ್ಲಿ ಮಾತ್ರ ಯಾರಿಗೂ ರಿಜಿಸ್ಟ್ರೇಷನ್ ಅವೈಲಬಲ್ ಇರೋದಿಲ್ಲ. ಸೊ ಬಿಸ್ನೆಸ್ ಮಾಡ್ತಿರೋರು, ಮನಿ ಇರ್ಬೋದು, ಮನೆ ತಗೊಳ್ಬೇಕು ಅನ್ನೋರು, ಪ್ರಾಪರ್ಟಿ ಖರೀದಿ ಮಾಡ್ಬೇಕು ಅನ್ನೋರು, ವಾಟ್ ಎವರ್, ನೀವು ಅನ್ಲಾಕ್ ಅಬಂಡೆನ್ಸ್ಗೆ ಹೋಗ್ಬೋದು. ಹೀಲಿಂಗ್ ಬಂದು ಕನ್ಸೀವ್, ಹೆಲ್ತ್ ಇಶ್ಯೂ, ರಿಲೇಶನ್ಶಿಪ್ ಪ್ರಾಬ್ಲಮ್ ಅಲ್ಲಿ ಇದೀರಾ, ಪಾರ್ಟ್ನರ್ಸ್ ಅಲ್ಲಿ ಒಂದು ಒಳ್ಳೆ ಬಾಂಧವ್ಯ ಇಲ್ಲ ಅಂತ ಅಂದ್ರು, ತಂದೆ ತಾಯಿ ಜೊತೆ ಒಳ್ಳೆ ರಿಲೇಶನ್ಶಿಪ್ ಇಟ್ಕೋಬೇಕು ಅನ್ನೋರು, ವಾಟ್ ಎವರ್ ಯಾವುದೇ ರಿಲೇಶನ್ಶಿಪ್ ಇದ್ರು ಕೂಡ ನೀವು ಹೀಲಿಂಗ್ ಬರ್ಬೋದು. ಚಕ್ರಾಸ್ ಹೀಲಿಂಗ್ ಸ್ಪಿರಿಚುಯಾಲಿಟಿಗೆ ಹೋಗ್ತೀನಿ ನಾನು 7 ಚಕ್ರದ ಬಗ್ಗೆ ಇನ್ನೂ ಡೆಪ್ತ್ ಆಗಿ ತಿಳ್ಕೊಂತೀನಿ, 7 ಚಕ್ರನ ಅರ್ಥ ಮಾಡ್ಕೊಂತೀನಿ, ನಾನು ಸ್ಪಿರಿಚುವಲ್ ವೇಗೆ ಹೋಗ್ತೀನಿ ಅನ್ನೋರು ನೀವು ಚಕ್ರಾಸ್ ಹೀಲಿಂಗ್ ನ ತಗೋಬಹುದು. ಯಾರು ಯಾವ್ದು ಬೇಕಾದ್ರೂ ತಗೊಳ್ಬಹುದು. 3 ತಗೊಳ್ತೀನಿ, ಖಂಡಿತ ತಗೊಳ್ಬಹುದು. ಅತಿ ಕಡಿಮೆ ದರದಲ್ಲಿ ಇರುತ್ತೆ. ಸೊ ಮಿಸ್ ಮಾಡ್ಕೊಳ್ಬೇಡಿ. ಎಲ್ಲಾರ್ಗು ಒಳ್ಳೇದಾಗ್ಲಿ. ಹರೀಶ್ ಶ್ರೀನಿವಾಸ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಡಾಕ್ಟರ್ ವೈಷ್ಣವಿ ಲೈಫ್ ಕೋಚ್ ಚಾನಲ್. ಹರೀಶ್ ಶ್ರೀನಿವಾಸ. ನಮಸ್ಕಾರಗಳು.